PSI ಎಕ್ಸಾಮನ್ನು ಕೂಡ ನೀವು ಬರೆದಿರುವಂಥದ್ದು 402 ಏನು PSI ಅಭ್ಯರ್ಥಿಗಳಿದ್ದಾರೆ, ಅವರಿಗೆ ಏನು ಆದೇಶ ಪ್ರತಿ ಕೊಡಿಲ್ಲ ಅನ್ನುವಂಥದ್ದು ಬೃಹತ್ ಪ್ರತಿಭಟನೆ ಆಗ್ತಿದೆ. ಅದ್ರ ಬಗ್ಗೆ ಹೇಳೋದಾದರೆ ಸರ್ ನೋಡಿ, ಈ ನೋಟಿಫಿಕೇಶನ್ ಬಂದು 2021 ಏಪ್ರಿಲಲ್ಲಿ ಬಿಡುಗಡೆ ಮಾಡಿದರು ಅವರು. ಸೊ ಆಫ್ಟರ್ ಅ ಲಾಂಗ್ ಸ್ಟ್ರಗಲ್ 545 ಇಶ್ಯೂಸ್ ಇತ್ತು ನಮ್ಮ ಕಡೆ. ನಮ್ಮ 402 ಏನು ಇಶ್ಯೂಸ್ ಇರಲಿಲ್ಲ. ಆದ್ರೂ ಅವರಿಂದ ನಾವು ಸಫರ್ ಆಗಿ 2024ರಲ್ಲಿ ನವಂಬರಲ್ಲಿ ನಾವು ಎಕ್ಸಾಮ್ ಬರೆದಿವಿ. ಎಕ್ಸಾಮ್ ಬರೆದಾದ್ಮೇಲೆ ಡಿಸೆಂಬರ್ 26ಗೆ ನಮಗೆ ನೋಟಿಫಿಕೇಷನ್ ಲಿಸ್ಟ್ ಬಂತು. ನಮಗೆ ಪ್ರೊವಿಷನಲ್ ಲಿಸ್ಟ್ ಬಂತು. ಪ್ರೊವಿಷನಲ್ ಲಿಸ್ಟ್ ಬಂದ ಮೇಲೆ ಜನವರಿಯಲ್ಲಿ ನಾವು ಎಲ್ಲ ಥರದ ಇದು ಮಾಡಿಸಿದ್ವಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸಿದ್ವಿ, ಮೆಡಿಕಲ್ ಮಾಡಿಸಿದ್ವಿ, ಪೊಲೀಸ್ ವೆರಿಫಿಕೇಷನ್ ಮಾಡಿಸಿದ್ವಿ. ಸಿಂಧುತ್ವನೂ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆಗಿ ಆಲ್ಮೋಸ್ಟ್ ಈಗ 3 to 4 months ಆಗಿದೆ. 3 to 4 months ಆದಮೇಲೆ ಕೂಡ ನಮಗೆ ಆರ್ಡರ್ ಕಾಪಿ ಸಿಗ್ತಾಯಿಲ್ಲ ಅಂದಾಗ ಸ್ವಲ್ಪ ಬೇಜಾರಾಗ್ತಾಯಿದೆ ಸರ್. ಈಗ ನೋಡಿ, ಈಗ ನಾವು CM ಕಡೆ ಪ್ಲಸ್ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬ್ರ ಕಡೆಯಿಂದ ಕೇಳೋ ಒಂದೇ ರಿಕ್ವೆಸ್ಟ್ ಏನಂದರೆ ಆದಷ್ಟು ಬೇಗ ನಮಗೆ ಆರ್ಡರ್ ಕಾಪಿ ಕೊಡಿ ಅಷ್ಟೇ. ನಾವೇನು ಈಗ ಈ ಪ್ರತಿಭಟನೆ ಮಾಡಿ ಗೌರ್ಮೆಂಟ್ಗೆ ಅಫೋರ್ಸ್ ಮಾಡಬೇಕಂತ ಒಂದು ಉದ್ದೇಶ ಇಲ್ಲ. ನಾವು ಇಲ್ಲಿ ಈ 402 ಪಾರ್ಟಿ ಸೇರಿರೋ ಕಾರಣ ಏನಂದರೆ ರಿಕ್ವೆಸ್ಟಿಂಗ್ ಫಾರ್ ಆರ್ಡರ್ ಕಾಪಿ ಸರ್, ಅಷ್ಟೇ. ಓಕೆ, ಕಳೆದ 3-4 ವರ್ಷಗಳಿಂದನೂ ಕೂಡ ಪ್ರತಿಭಟನೆ ಮಾಡ್ತಿದ್ದೀರಾ, ಸರ್ಕಾರ ಗಮನ ಸೆಳೀತಿದ್ದೀರಾ. ಮುಂದಿನ ನಡೆ ಏನು ಅಂತ? ಹಾಗಾದರೆ ಈ ಎಷ್ಟೆಲ್ಲ ಮಾಡಿದ್ರೂ ಕೂಡ ಸರ್ಕಾರ ಆದೇಶ ಪ್ರತಿ ಕೊಡ್ತಾಯಿಲ್ಲ ಅಂತ ಹೇಳುವಾಗ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘದ ನಡೆ ಏನು, ನಿಮ್ಮ ನಿಲುವುಗಳು ಏನು, ಯಾವ ರೀತಿಯಾಗಿ ಗಮನ ಸೆಳೀತೀರಾ ಸರ್ಕಾರಕ್ಕೆ ಅನ್ನುವಂಥದ್ದು? ಸರ್ ನೋಡಿ, ಇವಾಗ ಇಷ್ಟೆಲ್ಲ ನಾವು ಮಾಡಿರೋದು ಬಂದು ಕರ್ನಾಟಕ ಅಫೋರ್ಸ್ ಮಾಡೋಕ್ಕಂತ ಇಲ್ಲ ಅಂತ ನಾನು ಫಸ್ಟೇ ಹೇಳಿದ್ದೀನಿ. ಇವಾಗ ಇದು ಮಾಡಿದ ಮೇಲೆ ಕಮ್ ಸೆ ಕಮ್ ಕೊಡ್ಬೋದು ಅಂತ ಒಂದು ಉದ್ದೇಶ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮೇಲೂ ಸರಿ, ನಮ್ಮ DKC ಸಾಹೇಬ್ರ ಮೇಲೂ ಸರಿ, ಪರಮೇಶ್ವರ್ ಸಾಹೇಬ್ರ ಮೇಲೂ ಸರಿ, ನಮಗೊಂದು ನಂಬಿಕೆ ಇದೆ, ಒಂದು ಹೋಪ್ ಇದೆ. ಇಷ್ಟೆಲ್ಲ ಆದಮೇಲೆ ಅವರು ಒಂದು ನಮ್ಮ ಮುಖ ನೋಡಿ, ಮಾಜಿ ಸೈನಿಕರು ಮುಖ ನೋಡಿ ಆಗಿ ಏನೋ ಒಂದು ಆರ್ಡರ್ ಕಾಪಿ ಕೊಡ್ಬೋದು ಅಂತ ಒಂದು ನಂಬಿಕೆ ಇದೆ ಸರ್. ಕೊಡ್ತಾರೆ ಅಂತ ಒಂದು ಇದೆ ಸರ್, ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ಮಾಜಿ ಯೋಧ ಪ್ರತಿಭನವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.